ಎಲ್ಲರೂ ವಿಸಿಟ್ ಮಾಡ್ಬೋದು ಫ್ಯಾಮಿಲಿ ಜೊತೆ ಬಂದು ಎಲ್ಲರೂ ಹೀರೋಯಿನ್ ಇಷ್ಟ ಆಯ್ತು ಸೆಕೆಂಡ್ ಹೀರೋಯಿನ್ ಇಷ್ಟ ಆಯ್ತು ಸಾಂಗ್ಸ್ ಎಲ್ಲ ಚೆನ್ನಾಗಿದೆ ಅದಾದ್ಮೇಲೆ ತುಕಾಲಿ ಆಕ್ಟಿಂಗ್ ಇಷ್ಟ ಆಯ್ತು ಬಿಗ್ ಬಾಸ್ ತುಕಾಲಿ ಮೂವಿ ಚೆನ್ನಾಗಿತ್ತು ಆಸ್ ಪರ್ ನಂಗೆ ಏನಂದರೆ ನಂಗೆ ಫಿಲಮ್ ತುಂಬ ಇಷ್ಟ ಆಯಿತು ನೆಕ್ಸ್ಟ್ ಲೆವೆಲ್ ಆಗಿತ್ತು ಫಿಲಮ್ ಮತ್ತು ಇದು ಲವ್ ಬೇಸ್ಡ್ ಸ್ಟೋರಿ ಒಂದು ಟೀನೇಜ್ ಲವ್ ಒಂದು ಸ್ಕೂಲ್ ಲವ್ನ ಅವ್ರು ಹೆಂಗೆ ಎಕ್ಸೆಸ್ ಮಾಡಿದ್ದಾರೆ ಅಂತ ಮೂವಿ ಟೀಚ್ ಮಾಡಿದ್ದಾರೆ ಚೆನ್ನಾಗಿತ್ತು ಫಿಲಮ್ ಮಾತ್ರ ನೆಕ್ಸ್ಟ್ ವೀಕ್ ತರಿಸ್ಕೊಡ್ತಾರೆ ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಫಿಲಮ್ ಅಂತೂ ಸಖತ್ತಾಗಿದೆ ಸೆಕೆಂಡ್ ಹಾಫ್ ಅಂತೂ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬೆಸ್ಟ್ ಮೇಲೆ ಬೆಸ್ಟ್ ಲವ್ ಸ್ಟೋರಿಗಂತೂ ಒಳ್ಳೆ ಮೂವಿ ಹೀರೋ ತುಂಬಾ ಇಷ್ಟ ಆಯ್ತು ಅವ್ನ ಡೆಬ್ಯೂ ಫಿಲಮ್ ಅಂತ ಅನ್ಸೋದೇ ಇಲ್ಲ ಸಾಂಗ್ಸ್ ಸೆಕೆಂಡ್ ಹಾಫ್ ಒಂದು ಸಾಂಗ್ ಬರುತ್ತೆ ಸಖತ್ತಾಗಿದೆ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮನಸ್ವಿ ಶೆಟ್ಟಿ. ಸುಖಿ ಭವ ಮೂವಿಲಿ ಚೈಲ್ಡ್ಹುಡ್ ಹೀರೋಯಿನ್ ತಾರಾ ಅನ್ನೋ ರೋಲ್ ಪ್ಲೇ ಮಾಡಿದ್ದೀನಿ. ಇವತ್ತು ಫೆಬ್ 6 ನಮ್ಮ ಸಿನಿಮಾ ರಿಲೀಸ್ ಆಗಿದೆ. ನಿಮ್ಮ ಎಲ್ಲ ಹತ್ರದಲ್ಲಿರೋ ಥಿಯೇಟರ್ಸ್ಗೆ ಹೋಗಿ ನೋಡಿ ಅಂತ ಕೇಳ್ಕೊತೀನಿ. ನಿಮ್ಮೆಲ್ಲರಿಗೂ ಮೂವಿ ಇಷ್ಟ ಆಗೇ ಆಗುತ್ತೆ, ಬಂದು ನೋಡಿ. ನನ್ನ ಕ್ಯಾರೆಕ್ಟರ್ ನೋಡ್ಬಿಟ್ಟು ಚೆನ್ನಾಗಿ ತುಂಬ ಖುಷಿ ಆಗ್ತಿದೆ. ಎಲ್ಲರಿಗೂ ಅವ್ರ ಚೈಲ್ಡ್ಹುಡ್ ಕ್ರಶ್ ಲವರ್ ಎಲ್ಲ ನೆನಪಾಗ್ತಿದೆ. ಹೌದಾ ಆಗ್ತೀನಿ ಅನ್ಕೋತೀನಿ. ನೀವು ಸಪೋರ್ಟ್ ಮಾಡಿದ್ರೆ ಆಗ್ತೀನಿ. ನಿಮಗೂ ಸ್ಕೂಲಲ್ಲಿ ಇದೇ ಥರ ಯಾರು ನೋಡಿದ್ರಾ? ಪ್ರಾಜೆಕ್ಟ್ ಇನ್ 2 ಇಯರ್ಸ್ ಏನು ಮಾಡಲ್ಲ, ನೆಕ್ಸ್ಟ್ ಡೈರೆಕ್ಟ್ ಹೀರೋಯಿನ್ ಆಗೇ ಮಾಡ್ತೀನಿ. ಪಾತ್ರ ಮಾಡ್ಬೇಕಾದ್ರೆ ಇದ್ದಿದ್ದು ಸ್ಕೂಲ್ ಹುಡುಗಿ, ಇವಾಗ ನಾನು ಓದ್ತಿರೋದು ಕಾಲೇಜ್. ಇನ್ನೊಂದು 2 ಇಯರ್ಸ್. ಮೂವಿನಲ್ಲಿ ಮೇನ್ ಅಂದರೆ ಲವ್ ಸ್ಟೋರಿ ಫುಲ್ ಇಂಟ್ರೆಸ್ಟಿಂಗ್ ಆಗಿತ್ತು. ಬೇರೆ ಥರ ಮೂವಿಗಿಂತ ಇದು ನೆಕ್ಸ್ಟ್ ಲೆವೆಲಲ್ಲಿ ಸಖತ್ತಾಗಿತ್ತು. ಆಮೇಲೆ ಮೇನ್ ಅಂದರೆ ಇದರಲ್ಲಿ ಇದು ಹೀರೋ ಸಫರ್ ಆಗೋದು ಲವ್ ಸ್ಟೋರಿನಲ್ಲಿ. ಆಮೇಲೆ ಫುಲ್ ಎಮೋಷ್ನಲ್ ಇದರಲ್ಲಿ ಮೇನ್ ಅಂದರೆ ಫ್ಯಾಮಿಲೀಸ್ ಮಾತ್ರ ಸಖತ್ತಾಗಿರುತ್ತೆ. ಆಮೇಲೆ ಯಾರ್ಯಾರು ನಮ್ಮ ಥರ ಸಿಂಗಲ್ ಆಗಿರ್ತಾರೋ ಅವ್ರಿಗೆಲ್ಲ ಇವಿ ತುಂಬ ಇಷ್ಟ ಆಗೇ ಆಗುತ್ತೆ. ಯಾವುದೇ ಕಾರಣಕ್ಕೂ ನನಗೆ 3 ಜನ ಇಷ್ಟ ಆದರು. ಸ್ಕೂಲು ಇನ್ನಿಬ್ಬರು ಹೀರೋಯಿನ್ ಅಷ್ಟೇ, 3 ಹೀರೋಯಿನ್. ಮೇನ್ ಅಂದರೆ ಸ್ಟಾರ್ಟಿಂಗಲ್ಲಿ ಇದು ಹೀರೋ ಫ್ರೆಂಡ್ ಬರ್ತಾನಲ್ಲ, ಅವ್ನು ತುಂಬ ಇಷ್ಟ ಆಯಿತು. ಅವ್ನು ಮಾಡೋ ಕಾಮಿಡಿ ಅದು ಇದು ಸಖತ್ತಾಯಿತು. ಸಾಂಗ್ಸ್ ತುಂಬ ಇಷ್ಟ ಆಯಿತು. ಸಾಂಗ್ಸ್ ಅಂದರೆ ಇವಾಗ ಬೇರೆ ಕಂಪೇರ್ ಮಾಡಿದ್ರೆ ಇದರಲ್ಲಿ ಎಮೋಷ್ನಲ್ ಆಗೈತೆ. ಇವಾಗ ನಾವೇ ಸ್ವಂತಾಗಿ ಫೀಲ್ ಆಗೋ ಥರ ಅದು ಸಾಂಗ್ ಇತ್ತು, ಚೆನ್ನಾಗಿತ್ತು. ಆಡಿಯನ್ಸ್ ಇವಾಗ ನಿಮ್ಗೆ ಎಂಜಾಯ್ಮೆಂಟ್ ಬೇಕಂದರೆ, ನಿಮಗೆ ಸ್ವಲ್ಪ ಲೈಫಲ್ಲಿ ಒಂದು ಇದು ಮೈಂಡ್ ರಿಲೀಫು ಇಲ್ಲ ಅದೇನಾದರೂ ದುಃಖದಲ್ಲಿ ಅಲ್ಲಿ ಸುಮ್ಮನೆ ಅಲ್ಲಿ ತಿರುಗಾಡ್ಕೊಂಡು ಸೈಲೆಂಟಾಗಿದ್ದರೆ ಏನಾದರೂ ಬಂಕ್ ಹಾಕೊಂಡು ಅಲ್ಲಿ ಚೆನ್ನಾಗಿರೋ ಮೂವಿ ನೋಡ್ಬೇಕಂದ್ರೆ ಇದಕ್ಕೆ ಬಂದರೆ ಪಕ್ಕ ನಿಮ್ಗೆ ದುಡ್ಡು ಕೊಡೋದಕ್ಕೆ, ನಿಮಗೆ ಈ ಮೂವಿ ನೋಡೋದಕ್ಕೆ ಫುಲ್ಲು ನಿಮಗೆ ಸ್ಯಾಟಿಸ್ಫ್ಯಾಕ್ಷನ್. ಮೂವಿ ತುಂಬ ಚೆನ್ನಾಗಿದೆ. ಈ ಆ್ಯಕ್ಟ್ರಸ್ ಹೊಸ ಆ್ಯಕ್ಟ್ರಸ್ ಆದ್ರೂ ತುಂಬ ಟ್ಯಾಲೆಂಟೆಡ್ ಆಗಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಫಸ್ಟ್ ಹಾಫು ತುಂಬ ಚೆನ್ನಾಗಿದೆ. ಒಂದೆರಡು ಸಾಂಗ್ಸು ತುಂಬ ಚೆನ್ನಾಗಿದೆ. ಮೇನಾಗಿ ಹೀರೋಯಿನ್ಸು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ನಾನು ಹೇಳ್ತಾ ಇದ್ದೀನಿ. ನಮ್ಮ ಕನ್ನಡಕ್ಕೂ ನಮ್ಮ ಕನ್ನಡ ನಾಡಿಗೂ ಈ ಕನ್ನಡ ಪ್ರತ್ಯೇಕವಾಗಿ ಕನ್ನಡ ನಾಡಿನಲ್ಲಿ ಕನ್ನಡ ಮಾತಾಡಬೇಕು ಅಂತ ಒಂದು ಅದ್ರ ಬಗ್ಗೆನೂ ಒತ್ತಾಯ ತಂದಿದ್ದಾರೆ ಮೂವಿಯಲ್ಲಿ. ಅದ್ರ ಬಗ್ಗೆನೂ ತುಂಬ ಇಷ್ಟ ಆಯಿತು. ಆಮೇಲೆ ಕ್ಲೈಮ್ಯಾಕ್ಸ್ ಬಗ್ಗೆ ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಒಂದು ಟ್ರೂ ಲವ್ ಸ್ಟೋರಿ ಅಂತ ಹೇಳ್ಬೋದು. ಫ್ಯಾಮಿಲಿ ಎಂಟರ್ಟೈನರು, ನಾವು ಫ್ಯಾಮಿಲಿ ಸಮೇತ ಥಿಯೇಟರ್ಸ್ ಬಂದು ನೋಡಿದ್ರೆ ನಮಗೆಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಮೂವಿ. ತುಂಬ ಬಂದಿದೆ, ನಮಗೆಲ್ಲ ಇಷ್ಟ ಆಯಿತು. ಮೇನ್ ಡೈರೆಕ್ಟ್ರು ತುಂಬ ಚೆನ್ನಾಗಿ ತಗೊಂಡ್ಬಂದಿದ್ದಾರೆ. ಪ್ರೊಡ್ಯೂಸರ್ಗಳು, ಡೈರೆಕ್ಟ್ರು, ಅಷ್ಟು ಟೀಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತಾರೆ. ಥ್ಯಾಂಕ್ ಯು.